ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ಸಂತೋಷಗಳು ದೊಡ್ಡ ಘಟನೆಗಳಲ್ಲಿ ಸಿಗೋದಿಲ್ಲ. ಅವು ನಮ್ಮ ದಿನನಿತ್ಯದ ಸಣ್ಣ ಕ್ಷಣಗಳಲ್ಲಿ, ನಗುಗಳಲ್ಲಿ, ಮೌನದಲ್ಲೇ ಅಡಗಿರುತ್ತವೆ. ಈ ಕತೆ ಅಂಥದ್ದೇ ಒಂದು ಮಮತೆಯ ಕತೆ. ಅಪ್ಪ ಮತ್ತು ಮಗಳ ನಡುವೆ ಇರುವ ಆಳವಾದ ಪ್ರೀತಿ, ಕಾಳಜಿ ಮತ್ತು ಬದುಕನ್ನು ಸುಂದರಗೊಳಿಸುವ ಸಂಬಂಧದ ಕತೆ. ಕರ್ನಾಟಕದ ಒಂದು ಶಾಂತ ಹಳ್ಳಿಯಲ್ಲಿ ವಾಸಿಸುತ್ತಿದ್ದವರು ಶೇಖರ್ ಮತ್ತು ಅವನ ಮಗಳು ನಿಹಾರಿಕಾ. ನಿಹಾರಿಕಾ ಕೇವಲ 10 ವರ್ಷದ ಚಿಕ್ಕ ಹುಡುಗಿ. ಅವಳ ಪ್ರಪಂಚವೆಂದರೆ ಅವಳ ಅಪ್ಪ. ಅವಳು ನಗಿದರೆ ಅಪ್ಪನ ದಿನ ಪ್ರಾರಂಭವಾಗುತ್ತಿತ್ತು. ಅವಳು ಮೌನವಾಗಿದ್ದರೆ ಅವನ ಮನಸ್ಸು ಭಾರವಾಗುತ್ತಿತ್ತು. ನಿಹಾರಿಕಾ ಚಿಕ್ಕವಳಾಗಿದ್ದಾಗಲೇ ಅವಳ ತಾಯಿಯನ್ನು ಕಳೆದುಕೊಂಡಿದ್ದರು. ಆ ದಿನದಿಂದ ಶೇಖರ್ ತನ್ನ ಮಗಳಿಗೆ ಅಪ್ಪ ಮಾತ್ರವಲ್ಲ, ಅಮ್ಮನೂ ಆಗಿಬಿಟ್ಟು. ಪ್ರತಿದಿನ ಬೆಳಿಗ್ಗೆ ಶೇಖರ್ ಬೇಗ ಎದ್ದು ನಿಹಾರಿಕೆಗೆ ತಿನಿಸು ತಯಾರಿಸುತ್ತಿದ್ದ. ನನ್ನ ಮಗಳಿಗೆ ಇಷ್ಟವಾದ ದೋಸೆ ಮಾಡಬೇಕು ಎಂದು ನಗು ಅಡುಗೆ ಮಾಡುತ್ತಿದ್ದ. ನಿಹಾರಿಕಾ ಎದ್ದು ಅಪ್ಪನ ಬಳಿಗೆ ಬಂದು, ಅಪ್ಪ, ಇವತ್ತು ಏನ್ ಮಾಡಿದೀಯಾ ಎಂದು ಕೇಳುತ್ತಿದ್ದಳು. ಅವನು ನಗುತ್ತಾ ನಿನಗೆ ಇಷ್ಟವಾದ್ದೇ ಎಂದು ಹೇಳುತ್ತಿದ್ದ. ಆ ಸಣ್ಣ ಮಾತುಗಳಲ್ಲಿ ಪ್ರೀತಿ ತುಂಬಿರುತ್ತಿತ್ತು. ಶಾಲೆಗೆ ಹೋಗುವ ಸಮಯ ಬಂದಾಗ ಶೇಖರ್ ಅವಳನ್ನು ಸಿದ್ಧಪಡಿಸಿ, ಕೂದಲು ಚೆನ್ನಾಗಿ ಜಡೆ ಹಾಕಿ, ಬ್ಯಾಗ್ ಪರಿಶೀಲಿಸಿ, ಏನೂ ಮರೆತಿಲ್ಲಲ್ವಾ ಎಂದು ಕೇಳುತ್ತಿದ್ದ. ನಿಹಾರಿಕಾ ಅವನ ಕೈ ಹಿಡಿದು ಶಾಲೆಯ ದಾರಿಗೆ ಹೊರಟಾಗ ಅವಳಿಗೆ ಭಯವೇ ಇರಲಿಲ್ಲ. ಯಾಕೆಂದರೆ ಅವಳ ಅಪ್ಪ ಜೊತೆಯಲ್ಲಿದ್ದ. ಶಾಲೆಯ ಗೇಟ್ ಬಳಿ ಅವಳನ್ನು ಬಿಟ್ಟು ಸಂಜೆ ಬರುವವರೆಗೆ ಚೆನ್ನಾಗಿ ಓದು ಎಂದು ಹೇಳುತ್ತಿದ್ದ. ನಿಹಾರಿಕಾ ತಿರುಗಿ ನೋಡುತ್ತಾ ಬೇಗ ಬರುವಪ್ಪ ಎಂದು ಕೈ ಬೀಸುತ್ತಿದ್ದಳು. ಸಂಜೆ ಶಾಲೆಯಿಂದ ಮನೆಗೆ ಕರೆದುಕೊಂಡು ಬರುವುದು ಶೇಖರ್ಗೆ ಒಂದು ಸಂತೋಷದ ಕ್ಷಣವಾಗಿತ್ತು. ಇವತ್ತು ಏನ್ ಕಲಿತೆ ಎಂದು ಕೇಳಿದಾಗ ನಿಹಾರಿಕಾ ತನ್ನ ದಿನದ ಕಥೆಗಳನ್ನು ನಿಲ್ಲದೆ ಹೇಳುತ್ತಿದ್ದಳು. ಅವಳ ಮಾತು ಕೇಳುತ್ತಾ ಶೇಖರ್ ನಗು ನಡೆಯುತ್ತಿದ್ದ. ರಾತ್ರಿ ಹೊತ್ತು ಅವರಿಬ್ಬರ ಸಮಯ. ಊಟ ಮುಗಿದ ನಂತರ ನಿಹಾರಿಕಾ ಅಪ್ಪನ ಮಡಿಲಲ್ಲಿ ಕುಳಿತು, ಅಪ್ಪ, ಇವತ್ತು ಯಾವ ಕತೆ ಎಂದು ಕೇಳುತ್ತಿದ್ದಳು. ಶೇಖರ್ ಅವಳಿಗೆ ಹೊಸ ಕತೆಗಳನ್ನು ಹೇಳುತ್ತಿದ್ದ. ಧೈರ್ಯ, ಪ್ರೀತಿ, ಕನಸುಗಳ ಕತೆಗಳು. ಕೆಲವೊಮ್ಮೆ ಕತೆ ಹೇಳುತ್ತಾ ಅವಳ ಕೂದಲು ಸೋರುತ್ತಿದ್ದ. ನಿಧಾನವಾಗಿ ಅವಳು ನಿದ್ರೆಗೆ ಜಾರುತ್ತಿದ್ದಳು. ಅವಳ ಮುಖ ನೋಡುತ್ತ ಶೇಖರ್ ಮನಸ್ಸಿನಲ್ಲಿ ಒಂದು ಮಾತು ಬರುತ್ತಿತ್ತು, ನೀನೇ ನನ್ನ ಬದುಕಿನ ಅರ್ಥ. ವಾರಾಂತ್ಯಗಳು ಇವರಿಬ್ಬರ ವಿಶೇಷ ದಿನಗಳು. ಶೇಖರ್ ನಿಹಾರಿಕೆಯನ್ನು ಹಳ್ಳಿಯ ಹೊರಗೆ ಸುತ್ತಾಡಲು ಕರೆದೊಯ್ದಿದ್ದ. ಕೆಲವೊಮ್ಮೆ ಪಾರ್ಕ್, ಕೆಲವೊಮ್ಮೆ ಕೆರೆಯ ಬಳಿಗೆ. ಅವಳು ಓಡಾಡುತ್ತಾ ಅಪ್ಪ ನೋಡ್ರಿ ಎಂದು ಕೂಗುತ್ತಿದ್ದಳು. ಶೇಖರ್ ಅವಳ ಹಿಂದೆ ನಡೆದುಕೊಂಡು ಹೋಗುತ್ತಿದ್ದ. ಐಸ್ ಕ್ರೀಮ್ ತಿನ್ನುವಾಗ ಅವಳು ತನ್ನ ಭಾಗದ ಅರ್ಧವನ್ನು ಅಪ್ಪನಿಗೆ ಕೊಡುತ್ತಿದ್ದಳು. ನೀನು ಕೂಡ ತಿನ್ನಬೇಕು ಅಪ್ಪ ಎಂದು. ಆ ಸಣ್ಣ ಕಾಳಜಿ ಶೇಖರ್ಗೆ ದೊಡ್ಡ ಸಂತೋಷ. ಒಂದು ದಿನ ಶಾಲೆಯಲ್ಲಿ ನಿಹಾರಿಕಾ ಸ್ವಲ್ಪ ಬೇಸರಗೊಂಡಿದ್ದಳು. ಮನೆಗೆ ಬಂದಾಗ ಮೌನವಾಗಿದ್ದಳು. ಶೇಖರ್ ಗಮನಿಸಿ, ಏನಾಯಿತು ಮಗಳೇ ಎಂದು ಕೇಳಿದ. ಅವಳು ನಿಧಾನವಾಗಿ, ನನಗೆ ಅಮ್ಮ ಇದ್ದಿದ್ರೆ ಚೆನ್ನಾಗಿರುತ್ತಿತ್ತು ಅಪ್ಪ ಎಂದು ಹೇಳಿದಳು. ಆ ಮಾತು ಕೇಳಿ ಶೇಖರ್ ಹೃದಯ ಒಡೆದಂತಾಯಿತು. ಆದರೆ ಅವನು ಅವಳನ್ನು ಹತ್ತಿರಕ್ಕೆ ಕರೆದು, ನೀನು ಯಾವತ್ತೂ ಒಬ್ಬಳಲ್ಲ, ನಾನು ಇದ್ದೇನೆ ಎಂದನು. ಆ ಕ್ಷಣದಲ್ಲಿ ನಿಹಾರಿಕಾ ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ಆ ಅಪ್ಪುಗೆಯಲ್ಲಿ ನೋವು ಇತ್ತು, ಪ್ರೀತಿಯೂ ಇತ್ತು. ಕಾಲ ಕಳೆದಂತೆ ನಿಹಾರಿಕಾ ದೊಡ್ಡವಳಾಗುತ್ತಾ ಹೋದಳು. ಆದರೆ ಅವಳಿಗೆ ಅಪ್ಪ ಎಂದರೆ ಇನ್ನು ಅದೇ ಅವಳ ಮೊದಲ ಸ್ನೇಹಿತ, ಅವಳ ಹೀರೋ. ಒಂದು ದಿನ ಶಾಲೆಯಲ್ಲಿ ನಿಮ್ಮ ಹೀರೋ ಯಾರು ಎಂದು ಕೇಳಿದಾಗ ಅವಳು ಹೆಮ್ಮೆಯಿಂದ ನನ್ನ ಅಪ್ಪ ಎಂದು ಹೇಳಿದಳು. ಒಂದು ಸಂಜೆ ಶೇಖರ್ ಕೆಲಸದಿಂದ ದಣಿದು ಮನೆಗೆ ಬಂದಾಗ ನಿಹಾರಿಕಾ ಅವನನ್ನು ನೋಡಿ ಓಡಿ ಬಂದು, ಅಪ್ಪ, ಇವತ್ತು ನೀನು ವಿಶ್ರಾಂತಿ ತಗೋ ಎಂದು ಹೇಳಿ ಅವನಿಗೆ ನೀರು ತಂದುಕೊಟ್ಟಳು. ಶೇಖರ್ ಅವಳನ್ನು ನೋಡಿ ನಗುತ್, ನೀನು ಈಗ ದೊಡ್ಡವಳಾಗ್ತಾ ಇದ್ದೀಯೇ ಎಂದನು. ಅವಳು ನಗುತ್, ನಾನು ಯಾವತ್ತೂ ನಿನ್ನ ಚಿಕ್ಕ ಮಗಳು ಎಂದಳು. ರಾತ್ರಿ ಮತ್ತೆ ಅವರು ಇಬ್ಬರೂ ಮನೆಯ ಮೇಲ್ಛಾವಣಿಯಲ್ಲಿ ಕುಳಿತಿದ್ದರು. ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಿದ್ದವು. ನಿಹಾರಿಕಾ ಅಪ್ಪನ ಭುಜದ ಮೇಲೆ ತಲೆ ಇಟ್ಟು, ಅಪ್ಪ, ನಾನು ಯಾವತ್ತೂ ನಿನ್ನ ಜೊತೆಯಲ್ಲೇ ಇರುತ್ತೀನಿ ಅಲ್ವಾ ಎಂದು ಕೇಳಿದಳು. ಶೇಖರ್ ಅವಳ ಕೈ ಹಿಡಿದು, ನೀನು ಎಲ್ಲಿದ್ದರೂ ನನ್ನ ಹೃದಯದಲ್ಲಿ ಇರುತ್ತೀಯ ಎಂದನು.
ಆ ಕ್ಷಣದಲ್ಲಿ ಅವನಿಗೆ ಗೊತ್ತಾಯಿತು, ಅಪ್ಪನ ಪ್ರೀತಿ ಎಂದರೆ ಕೇವಲ ಕಾಳಜಿ ಅಲ್ಲ, ಅದು ಜೀವನ ಪೂರ್ತಿ ಉಳಿಯುವ ಒಂದು ನೆರಳು. ಅಪ್ಪ ಮಗಳ ಬಂಧ ಎಂದರೆ ಒಬ್ಬರಿಗಾಗಿ ಮತ್ತೊಬ್ಬರು ಬದುಕುವ ಮನಸ್ಸು, ಮೌನದಲ್ಲೂ ಪ್ರೀತಿ ಹೇಳುವ ಸಂಬಂಧ ಮತ್ತು ಯಾವ ಪರಿಸ್ಥಿತಿಯಲ್ಲೂ ಕೈ ಬಿಡದ ನಂಬಿಕೆ. ಕತೆ ಇಲ್ಲಿಗೆ ಮುಕ್ತಾಯ. ಇದೇ ರೀತಿಯ ಭಾವನಾತ್ಮಕ ಹೃದಯಸ್ಪರ್ಶಿ ಕತೆಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.